ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋದು ಅನ್ಲಿಮಿಟೆಡ್ ಜೋಳದ ರೊಟ್ಟಿ ಊಟಕ್ಕೆ. ಏನೆಲ್ಲ ತಿಂದೆ ಮತ್ತು ಹೇಗಿತ್ತು ಟೇಸ್ಟ್ ಅದೆಲ್ಲನೂ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ನೀವೇನಾದರೂ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಕಡೆ ಹೋದರೆ ತಪ್ಪದೇ ಈ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ. ಇದ್ರ ನೇಮ್ ಸಾಯಿ ಸೊಗಡು ಅಂತ. ನೀವು ಹೋಗಿದ ತಕ್ಷಣ ಈ ಥರ ಒಂದು ಮೆನು ಲಿಸ್ಟ್ ಕೊಡ್ತಾರೆ. ಶ್ರಾವಣ ಮಾಸಕ್ಕೆ ಅಂತಲೇ ಒಂದು ಮೆನುನ ರೆಡಿ ಮಾಡಿಸಿದ್ದಾರೆ. ಹಾಗೆ ಅದರಲ್ಲಿ ಕರ್ನಾಟಕದ ವಿಶೇಷತೆ ಇರ್ಬೋದು, ಸಾಯಿ ಸೊಗಡು ವಿಶೇಷತೆಯ ಬಗ್ಗೆ ಅದನ್ನು ಕೂಡ ಪ್ರಿಂಟ್ ಮಾಡಿಸಿದ್ದಾರೆ. ಆಮೇಲೆ ಲಿಸ್ಟ್ ಪ್ರಕಾರ ಏನಾದರೂ ಫುಡ್ ಮಿಸ್ ಆದರೆ ನಿಮಗೆ ಬಡಿಸುವಾಗ ಅದನ್ನು ಕೂಡ ಕೇಳಿ ಹಾಕ್ಸ್ಕೊಳ್ಳಿ ಅಂತಲೂ ಹೇಳ್ತಾರೆ. ಆಮೇಲೆ 2 ರೀತಿ ತಂಬುಳಿ ಕೊಟ್ಟಿರ್ತಾರೆ. ಆಮೇಲೆ ಬಾಳೆ ಎಲೆ ಊಟ ಈಗ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ವಾಟರ್ ಬಾಟಲ್ ಮತ್ತು ಟಿಶ್ಯೂ ಕೂಡ ಕೊಡ್ತಾರೆ ಸ್ಟಾರ್ಟಿಂಗಲ್ಲೇ. ಈಗ ಬೇರೆ ಅನ್ಲಿಮಿಟೆಡಲ್ಲಿ ಏನಿರುತ್ತೆ ಅಂದರೆ ಸ್ವೀಟ್ಸ್ ಅನ್ಲಿಮಿಟೆಡ್ ಇಲ್ಲ, ಕೆಲವೊಂದು ಮಾತ್ರ ಅನ್ಲಿಮಿಟೆಡ್ ಇರುತ್ತೆ. ರೈಸ್ ಸಾಂಬಾರು ಇರ್ಬೋದು ಅದೆಲ್ಲ. ಬಟ್ ಇಲ್ಲಿ ಎಲ್ಲನೂ ಅನ್ಲಿಮಿಟೆಡು. ನೀವು ಯಾವುದೇ ಊಟ ಬೇಕಿದ್ರೂ 2 ಅಲ್ಲ ಎಷ್ಟು ಸಲ ಕೇಳಿದ್ರೂ ಹಾಕ್ಕೊಡ್ತಾರೆ. ಉಪ್ಪು, ಉಪ್ಪಿನಕಾಯಿ, ಹಾಗೆ ಕೋಸಂಬರಿ, ಪಲ್ಯ, ಆಮೇಲೆ ಚಟ್ನಿ ಪುಡಿ, ಆಮೇಲೆ ಒಂದು ಮೊಸರು ಬಡಿಸಿದ್ರು. ಮೊಸರಂತೂ ಸಖತ್ತು ಚೆನ್ನಾಗಿತ್ತು. ಈಗ ಹೋಮ್ ಮೇಡ್ ಮೊಸರುಗಳು ಇರುತ್ತಲ್ಲ ಕ್ರೀಮಿಯಾಗೆ, ಅದೇ ಥರ ಟೇಸ್ಟು ಸಖತ್ತಾಗಿತ್ತು. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಥರ ಬಿಸಿ ಬಿಸಿಯಾಗಿರೋ ಶಾವಿಗೆನ ಅಲ್ಲೇ ತಂದು ಒತ್ತುತ್ತಾರೆ. ಇದು ಜೋಳದ ಶಾವಿಗೆ. ಆಮೇಲೆ ಇದ್ರ ಜೊತೆ ಅಕ್ಕಿ ಶಾವಿಗೆನೂ ಕೂಡ ಇದೇ ಥರನೇ ತಂದುಬಿಟ್ಟು ಒತ್ತುತ್ತಾರೆ. ಅಲ್ಲೇ ಬಿಸಿ ಬಿಸಿಯಾಗಿ ತಿನ್ಬೋದು. ಅದಕ್ಕೆ ಸಾಗು ಕೂಡ ಬಡಿಸಿರ್ತಾರೆ, ಹಾಗೆ ತುಪ್ಪ ಕೂಡ ಹಾಕಿರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೇನಾದರೂ ಸ್ವೀಟ್ ಜೊತೆ ತಿನ್ನಬೇಕು ಅಂತ ಹೇಳಿದ್ರೆ ಅವರು ಸಾಗು ಹಾಕೋ ಮುಂಚೆನೇ ಹೇಳಿ ಕಡಲೆಬೇಳೆ ಪಾಯಸ ಮಾಡಿರ್ತಾರೆ, ಅದ್ರ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ನಿಮಗೇನಾದರೂ ಈ ಥರ ಸಾಗು ಜೊತೆ ತಿನ್ನೋದು ಇಷ್ಟ ಅಂತ ಹೇಳಿದ್ರೆ ಸಾಗು ಜೊತೆ ತಿನ್ಬೋದು. ತುಂಬ ರಶ್ ಇರುತ್ತೆ ವೀಕೆಂಡ್ಸ್ ಹೋದರೆ. ನಾನು ವೀಕೆಂಡಲ್ಲಿ ಹೋಗಿದ್ದು. ವೀಕ್ ಡೇಸ್ ಹೋಗಿ ಅಷ್ಟೊಂದು ರಶ್ ಇರಲ್ಲ ಅಂತ ಅಂದ್ಕೊತೀನಿ ಆ ಟೈಮಲ್ಲಿ ಹೋದರೆ. ಅಲ್ಲಿ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ವಿಚಾರಿಸ್ಕೊತಾರೆ. ಹಾಗೆ ಮ್ಯಾನೇಜರ್ ಕೂಡ ಅಷ್ಟೇ, ಫೀಡ್ಬ್ಯಾಕ್ ಅದೆಲ್ಲನೂ ಅಷ್ಟೇ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವರೇ ಅಲ್ಲಿ ಮೇನ್ ನಿಂತ್ಕೊಂಡಿದ್ದು. ಪ್ರತಿಯೊಬ್ಬ ಯಾರ್ಯಾರು ಬರ್ತಾರೆ ಅಲ್ಲಿಗೆ ಅವರೆಲ್ಲರಿಗೂ ಕೂಡ ಎಲ್ಲ ಫುಡ್ಡು ಸರ್ವ್ ಆಗಿದೆಯಾ ಅದೆಲ್ಲನೂ ಕೇಳ್ತಾರೆ. ಅದೇ ಹೇಳಿದ್ನಲ್ಲ ನಿಮಗಾಗಲೇ ಕಡಲೆಬೇಳೆ ಪಾಯಸ ಅಂತ. ಇದೇ ಕಡಲೆಬೇಳೆ ಪಾಯಸ ಸಖತ್ತು ಟೇಸ್ಟಿಯಾಗಿತ್ತು. ನಾನಂತೂ ಒಂದು 3 ಟೈಮ್ಸ್ ತಿಂದೆ. ನಾವು ಬಂದಿರೋದೇ ಜೋಳದ ರೊಟ್ಟಿ ಊಟಕ್ಕಲ್ವ. ಜೋಳದ ರೊಟ್ಟಿ, ಪರೋಟ, ಹಾಗೆ ಬೇಳೆ ಹೋಳಿಗೆ ಇರುತ್ತೆ. ಇನ್ನೊಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ ಎಲ್ಲನೂ ಬಿಸಿ ಬಿಸಿಯಾಗಿರುತ್ತೆ. ಮತ್ತು ಜೋಳದ ರೊಟ್ಟಿ ತುಂಬ ಸಾಫ್ಟಾಗಿತ್ತು. ಅದ್ರ ಮೇಲೆ ಒಂದು ಬೆಣ್ಣೆ ತಂದು ಹಾಕ್ತಾರೆ. ಆ ಬೆಣ್ಣೆನೂ ಅಷ್ಟೇ ಹೋಮ್ ಮೇಡ್ ಮಾಡಿದ್ರೆ ಯಾವ ಥರ ವೈಟಿಶ್ ಆಗಿರುತ್ತೆ ಬೆಣ್ಣೆ, ಅದೇ ಥರ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆಮೇಲೆ ಬೇಳೆ ಹೋಳಿಗೆಗೆ ತುಪ್ಪನೂ ಹಾಕ್ತಾರೆ. ಆಮೇಲೆ ಪರೋಟಾಗೆ ನೀವು ಅಲ್ಲಿ ಕರ್ಡ್ ಜೊತೆ ತಿನ್ಬೋದು, ಇಲ್ಲ ಚಟ್ನಿ ಇರುತ್ತೆ, ಇಲ್ಲ ಸಾಗು ಇರುತ್ತೆ. ಆಮೇಲೆ ಬದನೆಕಾಯಿ ಎಣ್ಗಾಯಿ ಕೂಡ ಕೊಟ್ಟಿರ್ತಾರೆ. ಇದನ್ನ ಎಷ್ಟು ಸಲ ಬೇಕಾದರೂ ಹಾಕ್ಸ್ಕೊಂಡು ತಿನ್ಬೋದು ನೀವು. ಹೋಳಿಗೆನೂ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಚಿತ್ರಾನ್ನದಿಂದ ರೈಸ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಒಂದು ತಂಬಿಟ್ಟು ಕೂಡ ಕೊಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ಸ್ವೀಟ್. ನೆಕ್ಸ್ಟು ರೈಸ್ ಸಾಂಬಾರ್, ರೈಸ್ ರಸಮ್, ಹಾಗೆ ಕರ್ಡ್ ರೈಸ್, ಹಪ್ಪಳ ಎಲ್ಲನೂ ಇರುತ್ತೆ. ಲಾಸ್ಟಲ್ಲಿ ಒಂದು ಮ್ಯಾಂಗೋ ಡೆಸರ್ಟ್ ಮತ್ತು ಪಾನ್ ಡೆಸರ್ಟ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಷ್ಟಕ್ಕೆ ನಾನು ಪೇ ಮಾಡಿದ್ದು 421 ರುಪೀಸ್ ಇನ್ಕ್ಲೂಡಿಂಗ್ GST. ಮತ್ತು ಇವರು ಔಟ್ಡೋರ್ ಆರ್ಡರ್ಸ್ ಕೂಡ ತೊಗೊತಾರೆ. ಮತ್ತು ನೀವೇನಾದರೂ ಈಗ ಮದುವೆ ಆ ಥರ ಎಲ್ಲ ಫಂಕ್ಷನ್ಸ್ ಇದ್ದರೆ ಆರ್ಡರ್ಸ್ ಎಲ್ಲ ಕೊಡ್ಬೋದು. ಆಮೇಲೆ ಎಲ್ಲ ಬ್ರೇಕ್ಫಾಸ್ಟ್ ಇರ್ಬೋದು, ಬೇರೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಫುಡ್ ಕೂಡ ಇಲ್ಲಿ ಸಿಗುತ್ತೆ. ನೀವು ತುಂಬ ದೂರ ನಡಿಬೇಕು ಅಂತಲೂ ಇಲ್ಲ, ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ಇದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.